ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಹೊಸ ವಿಡಿಯೋ. ಎಲ್ಲರೂ ಹೇಗಿದ್ದಾರೆ? ಎಲ್ಲರೂ ತುಂಬ ಚೆನ್ನಾಗಿದ್ದಾರೆ ಅಂತ ನಾನಂತೂ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಅದು ಹಾಗೆ ಮಕ್ಕಳನ್ನೆಲ್ಲ ಕರ್ಕೊಂಡು ಲಗೇಜ್ ತೊಗೊಂಡು ಎಲ್ಲ ಎಲ್ಲಿ ಹೊರಟಿದ್ದೀವಿ ಅಂತ ಯೋಚನೆ ಮಾಡ್ತಾಯಿದ್ದೀರಾ? ನಾವು ಇವತ್ತು ಕ್ರಿಸ್ಮಸ್ ರಜೆ ಇತ್ತಲ್ವ, ಆ ಒಂದು ಕಾರಣಕ್ಕೋಸ್ಕರ ಮಕ್ಕಳನ್ನೆಲ್ಲ ಕರ್ಕೊಂಡು ಮಂಗಳೂರು ಸೈಡ್ ಟ್ರಿಪ್ ಹೊರಟಿದ್ವಿ. 3 ದಿವಸದ ಟ್ರಿಪ್ಪು ಇದು. ಮಕ್ಕಳಿಗೆಲ್ಲ ಬೀಚಲ್ಲಿ ಆಟ, ನಮಗೆಲ್ಲ ದೇವಸ್ಥಾನದ ನೋಟ. ಯಾರಿಗೂ ಬೇಜಾರಾಗಬಾರ್ದು, ಬರೀ ದೇವಸ್ಥಾನಕ್ಕೆ ಕರ್ಕೊಂಡೋದ್ರೆ ಮಕ್ಕಳಿಗೂ ತುಂಬ ಬೇಜಾರಾಗುತ್ತಲ್ವ. ಆ ಒಂದು ಕಾರಣಕ್ಕೋಸ್ಕರ ನಾವು ಮಂಗಳೂರು ಸೈಡ್ ಟ್ರಿಪ್ನ ಅರೇಂಜ್ ಮಾಡ್ಕೊಂಡಿದ್ದು. ನಾವು ನಮ್ಮ ಟ್ರಿಪ್ನ ಫಸ್ಟು ಸ್ಟಾರ್ಟ್ ಮಾಡಿದ್ದು ನಮ್ಮ ಕುಶಾಲನಗರದ ಗಣಪತಿ ದೇವಸ್ಥಾನದ ಆಪೋಸಿಟ್ ಇದು. ಇಲ್ಲಿ ನಾವು ನಮ್ಮ ಗಾಡಿಗೆ ಪೂಜೆ ಮಾಡಿಕೊಂಡು, ಯಾಕಂದರೆ ಮೈಸೂರಿಂದ ಬರೋರು ಇದ್ದರು, ಹಾಗೆ ಮಾದಾಪುರ, ಮಗ್ಗೆ ಈ ಸೈಡ್ ನಾವು ಬರೀ ಲೇಡೀಸೇ ಹೊರಟಿದ್ದು. ನಮ್ಮ ಮಕ್ಕಳನ್ನ ಕರ್ಕೊಂಡು ಹೊರಟಿದ್ದು. ಇದೇ ಫಸ್ಟ್ ಟೈಮು ನಾವು ಬರೀ ಲೇಡೀಸ್ ಟ್ರಿಪ್ ಹೊರಟಿರೋದು. ಎಲ್ಲ ವಿಘ್ನ ನಿವಾರಕನ ಹತ್ರ ಎಲ್ಲ ನೀಟಾಗಿ ಬೇಡ್ಕೊಂಡು ಸೇಫಾಗಿ ಬರಂಗೆ ಮಾಡಪ್ಪ ಅಂತ ಗಾಡಿ ಪೂಜೆ ಮಾಡಿಕೊಂಡು, ಹಾಗೆ ದೇವಸ್ಥಾನದ ಒಳಗಡೆ ಹೋಗಿ ದೇವರಿಗೆ ಪ್ರದಕ್ಷಿಣೆ ಹಾಕಿ ಕೈ ಮುಗಿದು ಮಂಗಳಾರತಿ ತೊಗೊಂಡು, ಹೂವು ತೊಗೊಂಡು, ಅಷ್ಟು ಕುಂಕುಮ ಇಟ್ಕೊಂಡು ನಮ್ಮ ಈ ಒಂದು ಟ್ರಿಪ್ನ ಶುರು ಮಾಡಿದ್ದು. ಹಾಗೆ ಯಾರೆಲ್ಲ ಹೊಸದಾಗಿ ನಮ್ಮ ಈ ಒಂದು ವಿಡಿಯೋನ ನೋಡ್ತಾ ಇದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ವಿಡಿಯೋನ ಕೊನೆಯ ತನಕ ನೋಡಿ. ತುಂಬ ಚೆನ್ನಾಗಿದೆ. ಅದಾಗಲೇ ತಿಂಡಿ ಟೈಮ್ ಆಗೋಗಿತ್ತು. ಆ ಒಂದು ಕಾರಣಕ್ಕೋಸ್ಕರ ನಾವು ಕುಶಾಲನಗರದಲ್ಲೇ ಒಂದು ಮೆಸ್ಗೆ ಹೋಗಿ ಅಲ್ಲಿ ಇಡ್ಲಿ ಚಟ್ನಿ ಸಾಂಬಾರನ್ನ ತಿಂದ್ಕೊಂಡು ಅಲ್ಲಿಂದ ಟ್ರಿಪ್ನ ಶುರು ಮಾಡೋಣ ಅಂತ ಅಂದ್ಬಿಟ್ಟು ಹೋದು. ಅಲ್ಲೆಲ್ಲರೂ ತಿಂಡಿ ತಗೊಂಡು, ತಿಂಡಿ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ರೇಟು ಪರವಾಗಿಲ್ಲ. ಭವನಕ್ಕ ಮಂಗಳೂರು ದುಡ್ಡು ಮಂಗಳೂರು ಆಧಾರ್ ಕಾರ್ಡ್ ತೋರಿಸ್ರು ಬರ್ಬೇಕು ಮುಂದೆ. ಅಲ್ಲ ಇಲ್ಲಿ ಹೆಡ್ ನಮ್ಮ ಅಕ್ಕನೇ ಪಾಪ ಅಲ್ಲ ಅದಕ್ಕೆ ಹೋಗಿ ಬರೋಷ್ಟೊತ್ತಿಗೆ ಟ್ರೋಲ್ ಮಾಡಿ ಬಿಸಾಕ್ಬಿಡಿ. ಅತ್ಲಾಗಿ ನಮ್ಮಿಬ್ರದು 4 ಇದೆ ಲೆಕ್ಕ ಹಾಕೊಳ್ಳಿ. ಹೌದಾ? ಸರಿನಾ? ಓಕೆನಾ? ಲೆಕ್ಕ ಹಾಕಬಿಡಿ ಒಂದ್ಸತಿ. ನಡ್ರಿ ಎತ್ಲಾಗ ಹೋಗಿ ಕರ್ಕ ಬರೋಣ. ನಾವ್ ಹೇಳ್ದ ಅವ್ರು ಬರ್ಲಿಲ್ಲಪ್ಪ. ಚೇಂಜ್ ಬರ್ಲಿಲ್ಲ ನಮ್ಗೆ. ಅದೇ ಎಂತ ಡ್ರೈವರ್ ಎಂತ ಕಂಡಕ್ಟರ್ಗಳಾದ್ರೂ ಚೇಂಜ್ ಕೊಡ್ತಾರೆ. ಚೇಂಜ್ ಇದೆ ಅಂತ ಇದು ದೀಕ್ಷಾ ಕೂತಿರೋದು. ಅದು ಹಂಗೆ ಅಷ್ಟೇನೆ. ಬಾಕಿ 20,000 ಭಾವನಕ್ಕ ಅಲ್ಲ, ಭಾವನಕ್ಕ ಲೆಕ್ಕ ಹಾಕಿ ದೊಡ್ಡ ದುಡ್ಡು ಬರೀ ಅಷ್ಟೇ ಬರ್ತೈತೇನೋ. ಸೇರ್ಸ್ ಕೊಡ್ತಾರೆ, ಗೂಗಲ್ ಪೇ ಮಾಡ್ತಾರೆ. 90 ಬರ್ದಿದ್ದೀನಿ, ಕಿಲೋಮೀಟರ್ ಬರ್ದಿದ್ದೀನಿ, ರೂಮ್ ಅಡ್ವಾನ್ಸ್ ಬರ್ದಾಯ್ತು. ಇನ್ನ ಇವಾಗ ಕಲೆಕ್ಷನ್ ಆಗಿರೋದು ಅದೇ 40 ಅಂದ್ರಲ್ಲ ಫಸ್ಟ್ ಇಸ್ ಬೆಸ್ಟ್. ಅಲ್ಲ ಅವ್ರು ಹೇಳ್ತಿರೋದು. ಹೌದಾಯ್ತು, ಅದು ಓಪನ್ ಮಾಡಕ್ ಹಾಕೋದಕ್ಕೆ
ನಾವು ವ್ಯಾನ್ ಚಾರ್ಜ್ ಎಲ್ಲನೂ ಶೇರಿಂಗ್ ಮಾಡ್ಕೊಂಡಿದ್ದು ಆ ಒಂದು ಕಾರಣಕ್ಕೋಸ್ಕರ ಮೊದಲೇ ಅವರು ಈಗ ಪೆಟ್ರೋಲಿಗೆ ಟೋಲ್ಗೆಲ್ಲ ದುಡ್ಡು ಕಟ್ಟಬೇಕಾಗಿರುತ್ತಲ್ವ ಆ ಒಂದು ಕಾರಣಕ್ಕೋಸ್ಕರ ಮೊದಲೇ ದುಡ್ಡನ್ನು ಈಸ್ಕೊಂಡ್ರು. ಅದಾದಮೇಲೆ ನಮ್ಮ ಈ ಒಂದು ಪಯಣ ಶುರುವಾಯಿತು. ಹಿಂಗೆ ಮಕ್ಕಳೆಲ್ಲ ಡ್ಯಾನ್ಸ್ ಮಾಡಿಕೊಂಡು ನಗಾಡ್ಕೊಂಡು ಖುಷಿಯಾಗಿ ಈ ಒಂದು ಟ್ರಿಪ್ನ ನಾವು ಹೋಗ್ಬಿಟ್ಟು ಬಂದು ಒಂಥರ ತುಂಬ ಚೆನ್ನಾಗಿರುತ್ತೆ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಆದಷ್ಟು ನಿಮ್ಮ ಫ್ಯಾಮಿಲಿಗಳಿಗೆ ಟೈಮ್ ಕೊಡಿ. ನಾವು ಕುಶಾಲನಗರದಿಂದ ಮಡಿಕೇರಿ ಕಡೆ ಆ ರೂಟಲ್ಲಿ ಮಂಗಳೂರನ್ನ ತಲುಪ್ತು. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಮತ್ತು ಮನಸ್ಸಲ್ಲಂತೂ ತುಂಬ ಸ್ವಲ್ಪ ಹೆದರಿಕೆ ಇತ್ತು. ಯಾಕೊತ್ತಾ, ಇದೇ ಫಸ್ಟ್ ಟೈಮು ನಾವು ಮಕ್ಕಳನ್ನ ಕರ್ಕೊಂಡು ಬರೀ ಲೇಡೀಸ್ ಇದೇ ಫಸ್ಟ್ ಟೈಮ್ ನಾವು ಟ್ರಿಪ್ ಹೊರಟಿದ್ದು. ಆ ಒಂದು ಕಾರಣಕ್ಕೋಸ್ಕರ ಹೆಂಗೋ ಏನೋ ರಶ್ಶು, ಯಾಕಂದರೆ ಕ್ರಿಸ್ಮಸ್ ರಜೆ ಬೇರೆ ಈಗ ಶನಿವಾರ ಭಾನುವಾರ ಸೋಮವಾರ ಈ ಥರ ಸಿಕ್ಬಿಟ್ಟಿತ್ತಲ್ವ, ಇಲ್ಲಿ ರಶ್ ಇರುತ್ತೋ ಏನೋ ಒಂಥರ ಟೆನ್ಷನ್ನು, ಹೆಂಗಿರುತ್ತೋ ಏನೋ ಇತ್ತು ಅಂತ. ಬಟ್ ತುಂಬ ಅಂದರೆ ತುಂಬ ಖುಷಿಪಟ್ಟು, ಹಾಗೆ ತುಂಬ ಚೆನ್ನಾಗಿತ್ತು ಕೂಡ. ಮಧ್ಯದಲ್ಲಿ ಪಾಪ ನಾವು ನಮ್ಮ ಮಕ್ಕಳಿಗೆ ಎಂಟರ್ಟೈನ್ ಮಾಡಬೇಕು, ಬಟ್ ನಮ್ಮ ಮಕ್ಕಳೇ ನಮಗೆ ಎಂಟರ್ಟೈನ್ ಮಾಡ್ತಾಯಿದ್ದು. ಏನಾದ್ರು ಜೋಕ್ಸ್ ಹೇಳೋದು, ಹಿಂಗೆ ಡ್ಯಾನ್ಸ್ ಮಾಡೋದು, ಏನಾದ್ರು ತಮಾಷೆ ಮಾಡೋದು. ಮಕ್ಕಳಿಗಂತೂ ತುಂಬ ಅಂದರೆ ತುಂಬ ಖುಷಿ ಆಯಿತು. ಯಾಕಂದರೆ ಫ್ಯಾಮಿಲಿ ಜೊತೆ ಹೋಗ್ತಾ ಇರೋದಲ್ವ, ಅವ್ರಿಗೇನೋ ಒಂಥರ ಖುಷಿ, ಎಲ್ಲ ಒಟ್ಟಿಗೆ ಹೋಗ್ತಾ ಇದೀವಲ್ಲ ಅಂತ. ನಾವು 10 ಜನ ಬರೀ ಮಲ್ಗಿರ ತೆಗಿಲ್ಲ. ಮಣಿ ಆಂಟಿ ಏನ್ ಬಾಳ ಡೀಪ್ ಆಗಿ ಯೋಚನೆ ಮಾಡ್ತಾ ಇದ್ರ? ಅಂಕಲ್ನು ಕರ್ಕೊಂಡ್ ಬರ್ಬೇಕಿತ್ತ? ಫೀಲ್ ಮಾಡ್ಕೊಳ್ತಾ ಇದ್ದೀರಾ? ಬೇಕೇ ಇತ್ತ ಅಂಕಲ್? ಯಜಮಾನ್ರು ಬಂದಿಲ್ಲ ಅಂತ ಆಂಟಿ ಊಟೂಪಿಗೆಲ್ಲ ಹಾಕ್ತಾರೆ ದೊಡ್ಡಮ್ಮ. ಸೇಮ್ ಅಂತ ಮುಚ್ಕೋ ಬೇಗ. ಇಲ್ಲ ದೊಡ್ಡಮ್ಮ ಕೊಡಗು ಜಿಲ್ಲೆ ಸವರ್ಪೇಟೆ ತಾಲೂಕು ಒಳ್ಳೆಕೊಪ್ಪಲು ಗ್ರಾಮದ ಚೈತ್ರಂಗೆ ಯಾರ ಹೆಂಡತಿ ಯಾರ ಸೊಸೆ ಅಂತಾನೆ ಹೇಳ್ಬಿಡಿ. ಅವ್ರ ಯಜಮಾನ್ರೆಲ್ಲ ಬರ್ತಿದಾಗ ಅವ್ರ ಯಜಮಾನ್ರ ಹೆಸರನ್ನ ಹೇಳಲ್ಲ ನಾವು. ಹೀಗೆ ಎಲ್ಲರೂ ತಮಾಷೆ ಮಾಡಿಕೊಂಡು ಎಲ್ಲರೂ ಒಂದೊಂದು ತಿಂಡಿಗಳನ್ನ ತಂದಿದ್ರು. ಎಲ್ಲನೂ ತಿಂದ್ಕೊಂಡು ಆರಾಮವಾಗಿ ನಗ್ತಾ ಮಂಗಳೂರನ್ನ ತಲುಪಿತು. ಮಂಗಳೂರಿಗೆ ಹೋಗಿದ್ದೆ ಗೊತ್ತಾಗಲಿಲ್ಲ ನಮಗೆ. ಇದೇ ರೀತಿ ಮಂಗಳೂರದು ವೀಡಿಯೋಗಳು ಬರ್ತಾ ಇರುತ್ತೆ, ನೋಡ್ತಾ ಇರಿ, ಲೈಕ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಹೊಸದಾಗಿ ನೋಡೋರೆಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರೆಯೋಕ್ಕೆ ಹೋಗಬೇಡಿ.